ಆತ್ಮೀಯರು ಎಲ್ಲರೂ ಕೂಡ ನಮಸ್ಕಾರ. ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ. ಈಗ ವಿಲೇಜ್ ಅಕೌಂಟೆಂಟ್ ಆಫೀಸರ್ಗೆ ಯಾರೆಲ್ಲರೂ ಕೂಡ ಎಕ್ಸಾಮಿನೇಷನ್ ಬರೆದಿದ್ರು 1:3 ಒಳಗಡೆಗೆ ನಮ್ಮ ಹೆಸರು ಬಂದಿದ್ದನೋ ಇಲ್ಲೋ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತೇಳ್ಬಿಟ್ಟು ಭಾಳಷ್ಟು ಜನ ಕೇಳ್ತಾ ಇದ್ರಿ. ಇದು ಹೇಗೆ ವರ್ಕ್ ಆಗುತ್ತೆ ಏನೋ ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಇದು KA ವೆಬ್ಸೈಟಲ್ಲಿ ಬಿಡುಗಡೆ ಆಗಿರೋದಿಲ್ಲ. ಬದಲಾಗಿ ಏನಪ್ಪ ಅಂದರೆ ಆಯಾ ಡಿಸ್ಟಿಕ್ಕಿನ ಅಧಿಕೃತವಾದಂತಹ ಜಿಲ್ಲಾಧಿಕಾರಿಗಳ ಅಧಿಕೃತವಾಗಿರ್ತಕ್ಕಂಥ ವೆಬ್ಸೈಟನ್ನು ನೋಡ್ಕೊಳ್ಬೇಕಾಗತ್ತೆ. ಒಂದು ಉದಾಹರಣೆ ತೋರಿಸಿರ್ತೀನಿ, ಅದೇ ರೀತಿಯಲ್ಲಿ ನೀವು ನೋಡ್ತಾ ಹೋಗ್ರಿ. ಯಾರೆಲ್ಲರೂ ಕೂಡ ಸೆಲೆಕ್ಟ್ ಆಗಿದ್ದೀರೋ ಅವರಿಗೆ ಆಲ್ ದ ಬೆಸ್ಟ್. ಈಗ ನೋಡ್ತಾ ಹೋಗೋಣ ಬನ್ನಿ, ಹೇಗೆ ಲೀಸ್ಟಲ್ಲಿ ನೀವು ಇದ್ದೀರೋ ಇಲ್ಲ ಅಂತ ನೋಡ್ತಾ ಹೋಗೋಣ. ನೋಡಿ, ಮೊದಲು ಮೊಬೈಲನ್ನು ಕೈಗೆ ಎತ್ಕೊಳ್ಳಿ. ಅದರಲ್ಲಿ ಬೇರೆ ಬೇರೆ ಆ್ಯಪ್ಗಳೇನು ಕಾಣಿಸ್ತಾ ಇದೆಯಲ್ಲ, ಗೂಗಲ್ ಕ್ರೋಮನ್ನು ಓಪನ್ ಮಾಡಿ. ಯಾವ ವೆಬ್ಸೈಟ್ ಆದರೂ ಓಕೆ, ಬ್ರೌಸರ್ ಆದರೂ. ಈಗ ನಾನು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ತೀನಿ. ಇದು ಲಾಸ್ಟ್ ಟೈಮ್ ಡೌನ್ಲೋಡ್ ಮಾಡಿದ್ದು ಬಿಟ್ಟು ಹಾಕಿರಿ. ಈಗ ಮೊದಲನೇದಾಗಿ ಓಪನ್ ಮಾಡಿಕೊಂಡು ಮೇಲೆ ನೋಡಿ, ಅಡ್ರೆಸ್ ಬಾರಲ್ಲಿ ಏನು ಮಾಡ್ತೀರಂದರೆ districtname.nic.in ಅಂತ ಟೈಪ್ ಮಾಡೋಕ್ಕೆ. ಇದು ಉದಾಹರಣೆ ಧಾರವಾಡ.nic.in ಅಂತ ನಾನು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಹಾಗೆ ನೀವು ಯಾವ ಡಿಸ್ಟಿಕ್ಕು ಆ ಡಿಸ್ಟಿಕ್ಕನ್ನು ನೇಮನ್ನು ಟೈಪ್ ಮಾಡಿ .nic.in ಅಂತ ಕೊಟ್ಟು ಎಂಟರ್ ಕೊಡಿ. ಈಗ ಏನಾಯಿತು, ಅದರದ್ದೇ ಅಧಿಕೃತವಾದಂಥ ಒಂದು ವೆಬ್ಸೈಟ್ ಓಪನ್ ಆಗಿದೆ. ಗ್ರಾಮಾಡಳಿತ ಅಧಿಕಾರಿ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಸೊ ಇದರೊಳಗಡೆಗೆ ನಿಮಗೆ ಡೀಟೇಲಾಗಿ ಕೊಟ್ಟಿರ್ತಾರೆ. ಗ್ರಾಮಾಡಳಿತ ಅಧಿಕಾರಿಗಳ ನೇಮಕಾತಿ ಕೆಳಗೆ ಒಂದನೇದು ಇಲ್ಲಿ ಕ್ಲಿಕ್ ಮಾಡಿ ದಾಖಲಾತಿ ಪರಿಶೀಲನೆಗೆ, ಎರಡನೇದು ಸೂಚನೆ. ದಾಖಲಾತಿ ಪರಿಶೀಲನೆ ಕೊಟ್ಟಿದ್ದೀನಿ. ಈಗ ಓಪನ್ ಆಗುತ್ತೆ. ಏನು ಪಿ ಡಿ ಎಫ್ ಓಪನ್ ಆಯಿತು. ಅಲ್ಲೆಲ್ಲೊಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದ್ದಾವೆ, ಸುಧಾರಣೆ ಇರಲಿ. ಓಕೆ, ಈಗ ಈ ರೀತಿಯಾಗಿ ಓಪನ್ ಆಗಿದೆ. ಸೊ ಇಲ್ಲೇನಾಗಿದೆ ಅಂತಂದರೆ ಯಾವ್ಯಾವ ಕ್ಯಾಟಗರಿ ಅವರಿಗೆ ಎಷ್ಟೆಷ್ಟು ಪೋಸ್ಟ್ ಮೀಸಲಾಗಿತ್ತು, ಅದರಲ್ಲಿ ಪಡೆದಂಥ ಹೈಯೆಸ್ಟ್ ಅಂಕಗಳೇನು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಕೆಳಭಾಗಕ್ಕೆ ಹೋದರೆ ಯಾವ್ಯಾವ 1:3 ಒಳಗಡೆಗೆ ಕ್ಯಾಟಗರಿ ವೈಸ್ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅನ್ನೋದನ್ನು ಇಲ್ಲಿ ನೋಡ್ಬೋದಾಗಿದೆ ನೀವುಗಳು. ಸೊ ಇಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದರೆ ಇದು ಧಾರವಾಡದ್ದು, ನೀವು ಬೇರೆ ಡಿಸ್ಟಿಕ್ಕನ್ನು ನೋಡ್ಕೊಳ್ಳಿ. ಸೊ ಹೀಗೆ ನೀವು ನೋಡ್ಕೊಳ್ಳಿ. ಎರಡನೇದರಲ್ಲಿ ಏನೇನು ದಾಖಲಾತಿಗಳು ಬೇಕು, ದಾಖಲಾತಿಗಳು ನೀವು ತೊಗೊಂಡೋಗ್ಬೇಕು ಅಂತೇಳ್ಬಿಟ್ಟು ಸವಿವರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು.